ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಾಡೋದು ಬಾವರೆ ಇವಾಗ? ಬಹಳ ಸಿಂಪಲ್ ಮಲ್ಲಿ. ನಿನಗೆ ಅವನಿಂದ ಮುಕ್ತಿ ಬೇಕು, ಅವನಿಗೆ ಆಸ್ತಿ ಬೇಕು. ನಿನ್ನ ಡೈವರ್ಸ್ ಪೇಪರ್ಸ್ ಅವನ ಮುಂದೆ ಬಿಸಾಕಿ ನೀನು ಇದಕ್ಕೆ ಸೈನ್ ಮಾಡಿದ್ರೆ ನಾನು ಅದಕ್ಕೆ ಸೈನ್ ಮಾಡ್ತೀನಿ ಅಂತ ಹೇಳಿ. ಥ್ಯಾಂಕ್ಸ್ ಬಾವರೆ, ಒಳ್ಳೆ ಐಡಿಯಾನೇ ಕೊಟ್ಟಿದ್ದೀರಾ. ಫುಲ್ ಶೇಕು. ಯಾಕೆ ಶಾಕಲ್ಲಿ ನೋಡ್ತಾ ಇದ್ದೀರಾ? ತಾಳಿ ಕಟ್ಟಿದ್ ನೀವು ಅಂದಮೇಲೆ ಡಿವೋರ್ಸ್ ಪೇಪರಿಗೆ ಸೈನ್ ಮಾಡಬೇಕಾಗಿರೋದು ನೀವೇ ಅಲ್ವಾ? ತಗೊಳ್ಳಿ, ಸೈನ್ ಮಾಡಿ. ಏಯ್, ಏನು ಆಟ ಆಡ್ತಾ ಇದೆಯಾ? ಅಯ್ಯೋ, ಇದ್ರಲ್ಲಿ ಆಟ ಆಡೋದೇನು ಬಂತು? ನಿಮಗೇನು ಬೇಕೋ ನೀವು ಕೇಳ್ತಾ ಇದ್ದೀರಾ, ನನಗೇನು ಬೇಕೋ ನಾನು ಕೇಳ್ತಾ ಇದ್ದೀನಿ. ನನಗೂ ಒಂದು ಜೀವನ ಭವಿಷ್ಯ ಅಂತ ಇದೆ ಅಲ್ವಾ? ನಿಮಗಾದ್ರೆ ಇನ್ನೊಬ್ಳು ಹೆಂಡತಿ ಇದ್ದಾಳೆ, ನನಗೆ ಯಾರಿದ್ದಾರೆ? ನಾನು ಹ್ಯಾಪಿಯಾಗಿ ಜೀವನನ ಕಳಿಬೇಕು ಅಂತ ಹೇಳಿ ಆಸೆ ನನಗೂ ಇದೆ ಅಲ್ವಾ? ಅದಕ್ಕೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿ ಅಂತ ಕೇಳ್ತಾ ಇದ್ದೀನಿ. ಹೊರಗೆ ಸಂಬಂಧಗಳು ನನಗೂ ತುಂಬಾನೇ ಬರ್ತಾ ಇದೆ. ಈ ಒಂದು ಅಂಟನ್ನ ಕೈ ತೊಳ್ಕೊಂಡ್ಬಿಟ್ರೆ ನನ್ನ ರೂಟು ಕ್ಲಿಯರ್ ಅಲ್ವಾ? ಕಾನೂನು ಪ್ರಕಾರ ಎಲ್ಲ ಸೆಟ್ಲ್ ಆಗ್ಬಿಟ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ನಿಮಗೂ ನೆಮ್ಮದಿ, ನನಗೂ ನೆಮ್ಮದಿ. ಅದಕ್ಕೇನೆ ಬರ್ತಾನೆ ಈ ಪೇಪರ್ನು ಕೈಲಿ ಇಟ್ಕೊಂಡು ಬಂದ್ಬಿಟ್ಟೆ, ಈ ಕೆಲಸನೂ ಆಗೋಗ್ಲಿ ಅಂತ. ಅರೆ, ಇದೇನಿದು? ಖುಷಿ ಪಡೋ ವಿಷಯಕ್ಕೆ ಈ ತರ ಮುಖ ಒದಿಸ್ಕೊಳ್ತಾ ಇದ್ದೀರಾ? ಅಲ್ಲ, ನೀವು ನಿಮ್ಮ ಪಾರ್ಟ್ನರ್ ಜೊತೆ ಖುಷಿಯಾಗಿರ್ಬೋದು, ನಾನಿರ್ಬಾರ್ದಾ? ನಂದು ಕೂಡ ನಿಮ್ಮ ಥರನೇ ಉಪ್ಪು ಖಾರ ಹುಳಿ ತಿಂದಿರೋ ದೇಹ. ನೀವು ಗಂಡು, ನಾನು ಹೆಣ್ಣು. ಜೆಂಡರ್ ಒಂದು ಚೇಂಜ್ ಅನ್ನೋದು ಬಿಟ್ರೆ ಬೇರೇನೂ ಡಿಫ್ರೆನ್ಸ್ ಇಲ್ಲ. ನಿಮ್ಮ ಹಾಗೇನೆ ನನಗೊಬ್ಬ ಪಾರ್ಟ್ನರ್ ಬೇಕು ಅಲ್ವಾ? ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು ಅಂತಂದ್ರೆ ಡಿವೋರ್ಸ್ ಬೇಕೇ ಬೇಕಾಗತ್ತೆ. ನಿಮ್ಗಂತೂ ಕಾನೂನಿನ ಬಗ್ಗೆ ಗೌರವ ಇಲ್ಲ, ಹೇಳ್ದೆ ಕೇಳ್ದೆ ಮದುವೆ ಆಗ್ಬಿಟ್ರಿ. ಆದರೆ ನಾನು ನ್ಯಾಯ ನೀತಿ ಅಂತ ಹೇಳಿ ಬದುಕೋ ಜನ, ನನಗೆ ಗೌರವ ಅನ್ನೋದಿದೆ. ಸೊ ಇವಾಗ ನೀವು ದಯಮಾಡಿ ಡೈವೋರ್ಸ್ ಪೇಪರ್ಗೆ ಸೈನ್ ಮಾಡಿಕೊಟ್ರೆ ನಿಮ್ಗೆ ತುಂಬಾನೇ ಉಪಕಾರ ಆಗತ್ತೆ. ಮಾತು ಅತಿ ಆಗ್ತದೆ. ಅಯ್ಯೋ ಇಲ್ಲಪ್ಪ, ಇರೋ ವಿಷಯನ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಹಾಗೇನೆ, ಸತ್ಯನ ಹೇಳಿದ್ರೆ ಬಿಸಿ ಕಡುಬು ಗಂಡ್ಲ ಸಿಕ್ಕಾಕೊಂಡಂಗಾಗತ್ತೆ. ನೀವು ಅಂತಲ್ಲ, ಯಾರಿಗಾದ್ರೂ ಹಾಗಾಗೋದು ಸಹಜ ಬಿಡಿ. ಅರಗಿಸ್ಕೊಳ್ಳೋ ಸ್ವಲ್ಪ ಕಷ್ಟನೇ. ಸರಿ, ಇವಾಗ ಈ ಅನಾವಶ್ಯಕ ಮಾತೆಲ್ಲ ಯಾಕೆ? ನೀವು ಈ ಪೇಪರ್ಸಿಗೆ ಸೈನ್ ಮಾಡಿಕೊಡಿ, ನಾನು ಆ ಪೇಪರ್ಸಿಗೆ ಸೈನ್ ಮಾಡಿಕೊಡ್ತೀನಿ, ಎಲ್ಲ ಮುಗ್ದೋಗುತ್ತೆ. ಆಮೇಲೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಏನಂತೀರ? ಅಪ್ಪನ ಆಸ್ತಿಲಿ ಒಂದು ಬಿಡ್ಗಾಸ್ ಕೂಡ ಮುಟ್ಟಿಲ್ಲ. ಬಿಸ್ನೆಸ್ಸಲ್ಲಿ ಬಂದಿರೋ ಪ್ರಾಫಿಟ್ನ ಮತ್ತೆ ವಾಪಸ್ ಬಿಸ್ನೆಸ್ಸಿಗೆ ಹಾಕಿದ್ದೀನಿ. ತುಂಬಾನೇ ನಾರ್ಮಲ್ ಲೈಫ್ನ ಲೀಡ್ ಮಾಡಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಇನ್ಯಾರ್ದು ದುಡ್ಡನ್ನ ಇಟ್ಕೊಂಡು ಖರ್ಚು ಮಾಡೋದೇ ಜೀವನ ಆಗಬಾರ್ದು ಅಂತ. ನಾನು ಏನಾದ್ರು ಸಾಧಿಸ್ಬೇಕು, ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋ ದಾರಿಲಿದ್ದೀನಿ, ಸಾಧಿಸ್ತೀನಿ ಕೂಡ. ಅದೆಲ್ಲ ಆದಮೇಲೆ ನನಗೂ ಯಾರಾದರೂ ಒಬ್ರು ಬೇಕಲ್ವಾ, ಒಂದು ಪಾರ್ಟ್ನರ್ ಅಂತ. ಅದಕ್ಕೆ ಈ ತಯಾರಿ ಎಲ್ಲ ತಗೊಳ್ಳಿ, ಸೈನ್ ಮಾಡಿ. ಏನು ಕೇಳ್ತಾಳೋ ಅನ್ಕೊಂಡೆ. ಸದ್ಯ ಇಲ್ಲಿಗೆ ಮುಗೀತಲ್ಲ. ಜೈ ಸೈನ್ ಮಾಡಿ ಬಿಸಾಕಿದ್ರೆ ಪೀಡೆ ತೊಲಗುತ್ತೆ, ನಾವು ಖುಷಿಯಾಗಿರ್ಬೋದು. ಹಲೋ, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಇದರಿಂದ ಇಬ್ಬರಿಗೂ ಲಾಭ ಇದೆ. ದಯವಿಟ್ಟು ಸೈನ್ ಮಾಡಿ. ನೋಡಿ, ನನಗೆ ಟೈಮ್ ಇಲ್ಲ, ನಾನು ಹೊರಡಬೇಕು. ದಯವಿಟ್ಟು ಸೈನ್ ಮಾಡಿಕೊಡಿ. ಜೈ, ಮೊದಲು ನೀನು ಈ ಪೇಪರ್ಸಿಗೆ ಸೈನ್ ಮಾಡೋಗು, ಆಮೇಲೆ ಇದಕ್ಕೆ ಸೈನ್ ಮಾಡಿ ನಾನು ಕಳಿಸ್ಕೊಡ್ತೀನಿ.
ಪೀಡೆ ತೊಲಗುತ್ತೆ ಅಂತ ಸೈನ್ ಮಾಡೋದು ಬಿಟ್ಟು ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ? ನೀನೇನಾಗಿ ನೋಡ್ತಿದ್ಯಾ? ಹೇಳಿದೆ ತಾನೆ, ಫಸ್ಟ್ ನೀನು ಸೈನ್ ಮಾಡಿ ಹೋಗು, ಆಮೇಲೆ ಅದಕ್ಕೆ ನಾನು ಸೈನ್ ಮಾಡಿ ಕಳಿಸ್ತೀನಿ. ನೋಡಿ, ಇಷ್ಟು ವರ್ಷದಿಂದ ನಾನು ನಿಮ್ಮನ್ನು ಏನೂ ಕೇಳ್ಕೊಂಡು ಬಂದಿಲ್ಲ. ಇವಾಗ ಏನೋ ಒಂದು ಕೇಳ್ತಾ ಇದ್ದೀನಿ, ಕೊಟ್ಬಿಡಿ. ನಿಮಗೆ ಅದನ್ನ ಕಳ್ಕೊಳಕ್ಕೇನಿದೆ? ಆಲ್ರೆಡಿ ಕಳ್ಕೊಂಡಿದ್ದೀರಾ, ಕಳ್ಕೊಳ್ಳೋಂಥದ್ದೇನೂ ಇಲ್ವಲ್ಲ. ನಿಮಗೆ ಬೇಕಾಗಿರೋದೆಲ್ಲ ಸಿಕ್ಕಾಗಿದೆ ಅಲ್ಲ. ಆಸ್ತಿ, ಇಷ್ಟಪಟ್ಟು ಹುಡುಗಿ, ಇಷ್ಟೇ ತಾನೇ ನಿಮಗೆ ಬೇಕಾಗಿರೋದು. ಮತ್ತಾಕೆ ಮೀನಾಮೇಷ ಅಣಿಸ್ತಾ ಇದ್ದೀರಾ? ನಿಮಗೆ ಬೇಕಾಗಿರೋದು ನಿಮಗೆ ಸಿಗತ್ತೆ, ನನಗೆ ಬೇಕಾಗಿರೋದು ನನಗೆ ಕೊಟ್ಬಿಡಿ. ನೀವು ಇದಕ್ಕೆ ಸೈನ್ ಮಾಡೋ ತನಕ ನಾ ಅದಕ್ಕೆ ಸೈನ್ ಮಾಡಲ್ಲ. ಯಾಕೆ ಅಂದರೆ ನಿಮ್ಮ ಮೇಲೆ ನನಗೆ ನಂಬಿಕೆ ಅನ್ನೋದೇ ಇಲ್ಲ. ಮೊದಲು ನೀವು ಈ ಪೇಪರಿಗೆ ಸೈನ್ ಮಾಡಿ ಕಳಿಸ್ಕೊಡಿ, ಆಮೇಲೆ ಬೇಕಿರೋ ನಾನು ಬಂದು ನಿಮ್ಮ ಪೇಪರ್ಸಿಗೆ ಸೈನ್ ಮಾಡಿಕೊಡ್ತೀನಿ. ಓಕೆನಾ? ನಾ ದಡ್ಡಿನೇ, ಆದರೆ ಪದೇ ಪದೇ ಮೋಸ ಹೋಗುವಂಥ ದಡ್ಡಿ ಅಂತೂ ಅಲ್ಲ. ಮೊದಲು ನೀವು ಈ ಪೇಪರ್ಸಿಗೆ ಸೈನ್ ಮಾಡಿ ಕಳಿಸಿ, ನನಗಂತೂ ಏನೂ ಅರ್ಜೆಂಟ್ ಇಲ್ಲ. ಬರ್ಲಾ? ಏನಾಯ್ತು ಇವರಿಗೆ? ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಚಳಿ ಜ್ವರ ಇರೋದ್ರಿಂದ ಎವ್ರಿ 3 hours ಒನ್ಸ್ ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಯಾರಾದರೂ ಅವ್ರಿಗೆ ಆರೈಕೆ ಮಾಡಬೇಕು. ಓಕೆ, ಹೌದು. ಇದೇನಾದ್ರು ತಿಂದ್ರ ಅಥವಾ ಉಪವಾಸನ ಇದ್ದಾರಾ? ಇಲ್ಲ, ಅವರು ಯೂಶಲ್ ಆಗಿ ಹುಷಾರಿಲ್ಲದೆ ಇರಬೇಕಾದ್ರೆ ಏನೂ ತಿನ್ನಲ್ಲ. ಸರಿ, ಹಾಗಾದರೆ ನೀವೊಂದು ಕೆಲಸ ಮಾಡಿ, ಗಂಜಿ ಮಾಡಿ ಅವ್ರು ಕುಡಿಸಿ. ಯಾಕಂದರೆ ಮೆಡಿಸಿನ್ ತಗೊಳ್ಳೋಕ್ಕೂ ಮುಂಚೆ ಗಂಜಿ ಆದರೂ ಕುಡ್ದಿರಲಿ. ಖಾಲಿ ಹೊಟ್ಟೆಯಲ್ಲಿ ಮೆಡಿಸಿನ್ ತಗೊಳ್ಳೋದು ಬೇಡ. ಓಕೆ, ನಾನು ಇವಾಗ ಸದ್ಯಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀನಿ. ಬೆಳಗ್ಗೆ ತಗೊಳ್ಳೋಕ್ಕೆ ಮೆಡಿಸಿನ್ಸ್ ಬರ್ಕೊಡ್ತೀನಿ, ಅದು ಬೆಳಗ್ಗೆ ಕೊಟ್ಬಿಡಿ. ಈ ಮೆಡಿಸಿನ್ಸು ನಾಳೆ ಬೆಳಗ್ಗೆ ಕೊಡಬೇಕು. ಓಕೆ, ನಾನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಬನ್ನಿ, ಒಂದು ನಿಮಿಷ ಬನ್ನಿ. ನಾನು ಗಂಜಿ ಮಾಡ್ಕೊತಾ ಇರ್ತೀನಿ. ಅಪ್ಪು, ಇಲ್ಲೇ ಇರು, ಬಂದೆ. ಭುಲವಾಮೃತ